ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಲಿದೆ. ನಾಳೆ ಬೆಳಗ್ಗೆ ಡಿಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಮೊನ್ನೆಯಷ್ಟೇ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಇತ್ತು. ಈಗ ಡಿಕೆ ಶಿವಕುಮಾರ್ ಅವರ ಸರದಿ. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ ಮಾಡಲಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಆಹ್ವಾನ ಕೊಟ್ಟಿದ್ದಾರೆ. ವಿಧಾನಸೌಧದ ಕಾರ್ಯಕ್ರಮದಲ್ಲಿ ಸಿಎಂಗೆ ಡಿಕೆ ಶಿವಕುಮಾರ್ ಅವರು ಆಹ್ವಾನವನ್ನು ಕೊಟ್ಟಿದ್ದಾರೆ. ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಸಿಎಂಗೆ ಡಿಕೆ ಶಿವಕುಮಾರ್ ಅವರು ಬ್ರೇಕ್ಫಾಸ್ಟ್ಗೆ ಬನ್ನಿ ಅಂತ ಕರೆದಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಹ್ವಾನಕ್ಕೆ ಸಿಎಂ ಸಿದ್ದರಾಮಯ್ಯನವರು ಒಪ್ಪಿದ್ದಾರೆ. ಇವತ್ತು ಬೆಳಗ್ಗೆ ಅಷ್ಟೇ ಹೇಳ್ತಾ ಇದ್ರು ಸಿಎಂ ಸಿದ್ದರಾಮಯ್ಯನವರು ಕರೆದ್ರೆ ಹೋಗ್ತೀನಿ, ಮಂಗಳವಾರ ಬನ್ನಿ ಅಂತ ಹೇಳಿದ್ರು, ಮತ್ತೆ ಫೋನ್ ಮಾಡಿಲ್ಲ ಅಂದಿದ್ರು. ಆದ್ರೀಗ ವೇದಿಕೆಯಲ್ಲಿನೇ ಅವರನ್ನ ಬ್ರೇಕ್ಫಾಸ್ಟ್ ಬನ್ನಿ ಎಂದಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಇದಕ್ಕೆ ಒಪ್ಪಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಗ್ರಾಮೀಣ ಸಮುದಾಯಕ್ಕೆ ಹಲವಾರು ಉಪಯುಕ್ತವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಗ್ರಾಮ ಪಂಚಾಯಿತಿಗಳಲ್ಲಿ ಸಿಎಂದು ಸಂಬಂಧಪಟ್ಟಂತ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ಇಲ್ಲ ಏನಿಲ್ಲ. ನೀವು ಗುಂಪು ಮಾಡ್ತಾ ಇದ್ದೀರಿ. ಡಿ ಕೆ ಒಂದು ಗುಂಪು, ಸಿದ್ದರಾಮಯ್ಯನವ್ರದ್ದು ಗುಂಪು, ಅವ್ರದ್ದೊಂದು ಗುಂಪು ಅಂತ ಮಾಡ್ತಾಯಿದ್ದೀವಿ. ನಾನು ಯಾವ ಗುಂಪು ಇಲ್ಲ. ನನ್ನ ಜೊತೆ 140 ಜನ ಇದ್ದಾರೆ. ಅರ್ಥ ಆಯ್ತಾ? ಯಾರು ಹುಟ್ಟುವಾಗ ಒಬ್ಬನೇ ಹುಡ್ತೀವಿ, ಸಾಯುವಾಗ ಒಬ್ಬರೇ ಇರ್ತೀವಿ. ಬಟ್ ಪಾರ್ಟಿ ಅಂತ ಅಂದಮೇಲೆ ಎಲ್ಲರೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀವಿ. ಅದು ನಂದು ಸಿಎಂದು ಸಂಬಂಧಪಟ್ಟಂಥ ವಿಚಾರ. ನಾವಿಬ್ಬರು ಬ್ರದರ್ಸ್ ಥರ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ಅವರು ಯಾವಾಗಲೂ ನಾವು ನಿಮ್ಮ ಒತ್ತಡಕ್ಕೆ ನಾವು ಓದೋ ಅಷ್ಟೇ, ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಯಾವುದು ನೀವು ಹೇಳ್ತಾ ಇದ್ದೀರಲ್ಲ ಗುಂಪು ಗುಂಪು ಗುಂಪು, ಯಾವ ಗುಂಪು ನೋಡಿ, ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ಗೆ ಕರೆದಾಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋಗಿದ್ರು. ಬ್ರೇಕ್ಫಾಸ್ಟ್ ಸವಿದ ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಕೂಡ ಕರೆಯಲಾಗಿತ್ತು. ಆಗ ಈ ಅಧಿಕಾರ ಹಂಚಿಕೆ ಅದು ಇದು ಹೇಳಿಕೆಗಳು ಗೊಂದಲಗಳು ಅದೆಲ್ಲದಕ್ಕೂ ಕೂಡ ಒಂದು ರೀತಿ ತೆರೆ ಎಳೆಯೋ ಪ್ರಯತ್ನ ಮಾಡಿದ್ರು, ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ. ಈಗ ಡಿಕೆ ಶಿವಕುಮಾರ್ ಅವರ ಸರದಿ. ಅವರು ಈಗ ಸಿಎಂ ಸಿದ್ದರಾಮಯ್ಯನವ್ರನ್ನ ಬ್ರೇಕ್ಫಾಸ್ಟ್ಗೆ ಅಂತ ಕರೆದಿದ್ದಾರೆ. ಅಂದರೆ ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳು, ರಾಜಕಾರಣಿಗಳು ಟಿಫನ್ಗೋ, ಬ್ರೇಕ್ಫಾಸ್ಟ್ಗೋ ಅಥವಾ ಲಂಚ್ಗೋ, ಡಿನ್ನರ್ಗೋ ಕರೆದ್ರು ಅಂತ ಅಂದರೆ ಅದು ಬರೀ ಡಿನ್ನರ್ ಆಗಿರಲ್ಲ ಅಥವಾ ಬ್ರೇಕ್ಫಾಸ್ಟ್ ಆಗಿರಲ್ಲ. ಆ ನೆಪದಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಬಂದೇ ಬರ್ತವೆ. ಹಾಗಾಗಿ ಇವರು ಬ್ರೇಕ್ಫಾಸ್ಟಿಗೆ ಕರೆದ್ರು ಅನ್ನೋದೇ ದೊಡ್ಡ ಸುದ್ದಿನಾ ಅಂತ ಜನರು ಕೇಳ್ಬೋದು. ಸುದ್ದಿನೇ, ಯಾಕಂದರೆ ಈಗಾಗಲೇ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಬಟ್ ಹೈಕಮಾಂಡ್ ಈಗ ಮಧ್ಯ ಪ್ರವೇಶ ಮಾಡಿ ನೀವಿಬ್ಬರು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ಬೇಕು, ಒಟ್ಟಾಗಿರಬೇಕು ಅಂತ ಹೇಳಿದೆ. ಹೀಗಾಗಿ ಇಬ್ಬರು ಕೂಡ ಈಗ ಹೇಳ್ತಿರೋದು ಅದನ್ನೇ. ಸಿದ್ದರಾಮಯ್ಯನವರು ನಾನು ಅಣ್ಣ ತಮ್ಮಂದ್ರ ಥರ ಇದ್ದೀವಿ, ಬ್ರದರ್ಸ್ ಥರ ಇದ್ದೀವಿ ಅಂತ ಡಿಕೆ ಶಿವಕುಮಾರ್ ಅವ್ರಿಗೆ ಈಗ ಹೇಳ್ತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಹೈಕಮಾಂಡ್. ಇಬ್ಬರು ಕೂಡ ನೀವು ಒಗ್ಗಟ್ಟಾಗಿ ಪಕ್ಷವನ್ನು ತೆಗೆದುಕೊಂಡು ಹೋಗಬೇಕು, ಮುನ್ನಡೆಸ್ಕೊಂಡು ಹೋಗಬೇಕು ಅನ್ನೋ ಸೂಚನೆ ಬಂದಿದೆ. ಹಾಗಾಗಿ ಬಟ್ ಈ ಬ್ರೇಕ್ಫಾಸ್ಟ್ ನೆಪದಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗಬಹುದು ಅಂತ ಡಿಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನದ ಬಗ್ಗೆ ಇರುವಂಥ ಕನಸು, ಆಸೆ ಅಂತೂ ಏನು ಕಮ್ಮಿ ಆಗಿಲ್ಲ. ಈಗ ಹೈಕಮಾಂಡ್ ಹೇಳಿದೆ ಅನ್ನುವಂಥ ಕಾರಣಕ್ಕೆ ಎಲ್ಲರೂ ಸೈಲೆಂಟ್ ಆಗಿರ್ತಾರೆ, ಒಗ್ಗಟ್ಟಾಗಿರ್ತಾರೆ. ನಮಗೆ ಪಕ್ಷ ಬಲವರ್ಧನೆ ಮಾಡೋದು ಮುಖ್ಯ ಅಂತಾರೆ, ನಿಜ. ಆದರೆ ಅವ್ರಿಗೆ ಸಿಎಂ ಕನಸು ಹೋಗಿಲ್ಲ. ಸಿದ್ದರಾಮಯ್ಯನವರಿಗೆ 5 ವರ್ಷವೂ ಸಿಎಂ ಆಗಿ ಇರಬೇಕು ಅನ್ನುವಂಥ ಆಸೆನೂ ಹೋಗಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ರಾಕೇಶ್. ಈಗಾಗಲೇ ಒಂದು ಸುತ್ತಿನ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು. ಅದು ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟಿಗೆ ಕರೆದಿದ್ರು, ಡಿಕೆ ಶಿವಕುಮಾರ್ ಅವರು ಹೋಗಿದ್ರು. ಈಗ ಡಿಕೆ ಶಿವಕುಮಾರ್ ಅವರ ಸರದಿ ಸಿದ್ದರಾಮಯ್ಯನವರು ಬ್ರೇಕ್ಫಾಸ್ಟ್ಗೆ ಹೋಗ್ತಿದ್ದಾರೆ. ಏನೆಲ್ಲ ಲೆಕ್ಕಾಚಾರಗಳು, ಏನ್ ಚರ್ಚೆ ಆಗ್ತಾ ಇದೆ ಇದ್ರ ಬಗ್ಗೆ? ಸೌಖ್ಯ, ಡಿಸಿಎಂ ಹಾಗೆ ಸಿಎಂ ನಡುವಿನ ಮಾತುಕತೆಯ ವಿಚಾರಗಳು ದಿನದಿಂದ ದಿನಕ್ಕೆ ಕುತೂಹಲವನ್ನ ಕೆರಳುತ್ತಾ ಇದೆ. ಕಳೆದ ಶನಿವಾರ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯನವರು ತಮ್ಮ ನಿವಾಸದಲ್ಲಿ ಬೆಳಗ್ಗಿನ ತಿಂಡಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರು. ಅಲ್ಲಿ ಇಬ್ಬರು ಒಗ್ಗಟ್ಟಾಗಿ ಕೂತು ನಮ್ಮ ನಡುವೆ ಭಿನ್ನಾಭಿಪ್ರಾಯ ಇಲ್ಲ ಅನ್ನುವ ಮಾತನ್ನ ಹೇಳುವ ಮುಖಾಂತರ ತಮ್ಮ ವಿಚಾರದಲ್ಲಿದ್ದಂತಹ ಊಹಾಪೋಹಗಳಿಗೆ ಉತ್ತರವನ್ನು ಕೊಡುವ ಪ್ರಯತ್ನವನ್ನ ಮಾಡಿದ್ರು. ಈಗ ಅದರ ಮುಂದುವರೆದ ಭಾಗವಾಗಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳನ್ನ ತಮ್ಮ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ಗೆ ಆಹ್ವಾನ ಮಾಡಿದ್ದಾರೆ. ಇಲ್ಲಿ ಅವರಿಬ್ಬರ ಮಾತುಕತೆಯ ಸ್ವರೂಪ ಏನಾಗಬಹುದು ಅನ್ನುವಂತಹ ಕುತೂಹಲ ಮತ್ತೆ ಎಲ್ಲರನ್ನ ಕಾಡ್ತಾ ಇದೆ. ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಈಗಾಗಲೇ ಶಿವಕುಮಾರ್ ಅವರು ಮೃದು ಧೋರಣೆಯನ್ನ ತಾಳಿದ್ದಾರೆ ಅನ್ನುವಂತಹ ಮಾತುಗಳು ಅವರ ದೇಹದ ಭಾಷೆಯಿಂದ ತಿಳಿದು ಬರ್ತಾ ಇದೆ. ಅವರು
ಪ್ರತಿ ಹಂತದ ಹೇಳಿಕೆಗಳಲ್ಲೂ ಕೂಡ ನಮ್ಮಿಬ್ಬರ ನಡುವೆ ಸೋದರ ಸಮಾನರಾದಂತಹ ಬಾಂಧವ್ಯ ಇದೆ, ಭಿನ್ನಾಭಿಪ್ರಾಯಗಳಿಲ್ಲ, ಮನೆಯ ಸಮಸ್ಯೆಯನ್ನು ನಾವೇ ಬಗೆಹರಿಸಿಕೊಳ್ತೇವೆ ಅನ್ನುವ ರೀತಿಯ ಮಾತುಕತೆಗಳನ್ನ, ಭರವಸೆಗಳನ್ನ ನೀಡ್ತಿದ್ದಾರೆ. ಹೀಗಾಗಿ ಅವರ ಈ ಮೃದು ಧೋರಣೆ ಹಿಂದಿರುವ ಲೆಕ್ಕಾಚಾರ ಏನು ಅನ್ನುವಂತ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇರೋದು. ರಾಜಕೀಯ ವಲಯದಲ್ಲಿ ಬಹು ಚರ್ಚೆಗೆ ಕೂಡ ಇದೇ ಮಹತ್ವವನ್ನ ಪಡೆದುಕೊಳ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ನಾಳಿನ ತಮ್ಮ ನಿವಾಸದ ಬ್ರೇಕ್ಫಾಸ್ಟ್ ಮೀಟಿಂಗ್ ವೇಳೆ ತಮ್ಮ ಯಾವ ವಿಚಾರಗಳನ್ನ ಮುಂದಿಡ್ತಾರೆ ಅನ್ನುವಂತ ಕುತೂಹಲ ಕೂಡ ಎಲ್ಲರನ್ನ ಕಾಡ್ತಾ ಇದೆ. ಈಗಾಗಲೇ ವಿಚಾರಗಳ ಪ್ರಕಾರ ಮುಖ್ಯಮಂತ್ರಿಗಳು ಮತ್ತು ಅವರಿಬ್ಬರು ಸಂಧಾನದ ಮಾತುಕತೆಯನ್ನ ನಡೆಸಿ ಬೆಳಗಾವಿ ಅಧಿವೇಶನದ ಬಳಿಕ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಅಲ್ಲಿ ತಮ್ಮ ಇಬ್ಬರ ಬೇಡಿಕೆಗಳಿವೆ, ಅದನ್ನ ಅವರ ಮುಂದಿಟ್ಟು ಅಲ್ಲಿಂದ ಮಾಹಿತಿಯನ್ನ ಮತ್ತು ಅವರಿಂದ ಅಭಯಹಸ್ತವನ್ನ ಪಡೆದುಕೊಂಡು ಬರಬಹುದು ಅನ್ನುವಂತ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ಮಾತುಕತೆಯನ್ನು ಅವರು ಮಾಡಬಹುದು ಅನ್ನುವಂತ ನಿರೀಕ್ಷೆ ಕೂಡ ಇದೆ. ಜೊತೆಗೆ ಸರ್ಕಾರದ ವಿರುದ್ಧ ನೋ ಕಾನ್ಫಿಡೆನ್ಸ್ ಮೋಷನ್ ಅನ್ನ ಮಾಡೋದಕ್ಕೆ ವಿಪಕ್ಷಗಳು ಬೆಳಗಾವಿ ಅಧಿವೇಶನದಲ್ಲಿ ತಯಾರಿ ನಡೆಸ್ತಾ ಇದೆ. ಅದಕ್ಕೆ ವಿರುದ್ಧವಾದಂತಹ ಸ್ಟ್ರಾಟಜಿಯನ್ನು ಕೂಡ ಅವರಿಗೆ ಮಾಡಬೇಕಾಗುತ್ತೆ. ಜನ ಕೊಟ್ಟಿರುವ ಬಹುಮತದ ಸರ್ಕಾರದ ವಿರುದ್ಧವೇ ಅವಿಶ್ವಾಸವನ್ನ ಮಂಡಿಸುವುದಕ್ಕೆ ಸಿದ್ಧತೆಯನ್ನು ಮಾಡೋ ಸಂದರ್ಭದಲ್ಲಿ ನಮ್ಮ ಶಕ್ತಿ ಏನು, ನಮ್ಮ ಆಗಿರುವ ಲೋಪ ಏನು ಅನ್ನೋದನ್ನ ಅವರಿಬ್ಬರು ತಿದ್ದಿಕೊಂಡು ಮುನ್ನಡೆಯಬೇಕಾಗುತ್ತೆ. ಅದನ್ನ ಮೊದಲು ಮಾಡಿಕೊಳ್ಳುವ ವಿಚಾರದಲ್ಲಿ ಸರ್ಕಾರ